ಹಬ್ಬಗಳ ಸಂಗಮದಿಂದ ಭಾರತೀಯ ಸಂಸ್ಕೃತಿಯ ಅನಾವರಣ ಮಾಡಿದ ಶಾಲಾ ಮಕ್ಕಳಿಗೆ ಪಾಠದ ಜೊತೆಗೆ ಪ್ರಾಯೋಗಿಕ ಕಲಿಕೆಯೂ ಮುಖ್ಯ. ಸುಧೀರ್ ಕುಲಕರ್ಣಿ ಹೇಳಿಕೆ. ಹೌದು, ಸೋಮವಾರ, ಮಂಗಳವಾರ ಮತ್ತು ಬುಧವಾರ ಬೆಳಗಾವಿ ನಗರದ ಪಾಟೀಲ್ ಗಲ್ಲಿಯಲ್ಲಿರುವಂತಹ ಶ್ರೀ ವಿಠಲಾಚಾರ್ಯ ಶಿವಣಗಿ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಭಾರತೀಯ ಸಂಸ್ಕೃತಿಯ ಎಲ್ಲ ಹಬ್ಬಗಳನ್ನು ಸಡಗರದಿಂದ ಆಚರಣೆ ಮಾಡುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮೊದಲ ದಿನ ಸೋಮವಾರ ಎಲ್ಲ ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿಯೊಂದಿಗೆ ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ವರ್ಷದಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ಒಂದೇ ದಿನ ಆಚರಣೆ ಮಾಡಿದ್ದು ತುಂಬಾ ವಿಶೇಷವಾಗಿತ್ತು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮಗಳ ಹಬ್ಬಗಳು ಹಾಗೂ ಸಂಸ್ಕೃತಿ ಬಿಂಬಿಸುವ ಜಾನಪದ ಕಲೆ, ಉಡುಗೆ ತೊಡುಗೆ ಹಾಗೂ ಹಾಡು, ನೃತ್ಯ ಮುಂತಾದ ವಿಶೇಷತೆಗಳಿಗೆ ಶಾಲಾ ಮಕ್ಕಳು ತುಂಬಾ ಆನಂದದಿಂದ ಸಾಕ್ಷಿಯಾಗಿದ್ದರು. ಮೊದಲನೇ ದಿನ ಸೋಮವಾರದಂದು ಭಾರತ ದೇಶದ ವಿವಿಧ ಹಬ್ಬಗಳ ಆಚರಣೆಗಳನ್ನು ಮಾಡುತ್ತಾ ಅದಕ್ಕೆ ತಕ್ಕಂತೆ ವೇಷಭೂಷಣ, ಅಲಂಕಾರ, ತಿಂಡಿ ತಿನಿಸುಗಳನ್ನು ತಯಾರಿಸಿ ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸಿದ್ದರು. ಎರಡನೆಯ ದಿನವಾದ ಮಂಗಳವಾರ ನಾಡಿನ ಹಳ್ಳಿಯ ಸೊಬಗನ್ನು ಸೃಷ್ಟಿ ಮಾಡಿದ್ದು ಹಳ್ಳಿಯ ಕೃಷಿ, ಹೊಲಗದ್ದೆ, ಎತ್ತು, ಉಳುಮೆ, ರಾಶಿ, ನ್ಯಾಯ ಪಂಚಾಯಿತಿ, ಮಾರಾಟ ವ್ಯವಸ್ಥೆ ಹೀಗೆ ಎಲ್ಲ ರೀತಿಯ ಗ್ರಾಮೀಣ ಸೊಗಡಿನ ಪರಿಕರಗಳನ್ನು ತಯಾರಿಸಿ ಹಳ್ಳಿಯೇ ಕಣ್ಮುಂದೆ ಇರುವಂತಹ ವಾತಾವರಣ ಸೃಷ್ಟಿ ಮಾಡಿದ್ದರು. ಇನ್ನು ಮೂರನೆಯ ದಿನ ನಾಡಿನ ವಿವಿಧ ಭಾಗಗಳ ವೇಷಭೂಷಣಗಳನ್ನು ತೊಟ್ಟು ರಾಜ್ಯದ ಪ್ರತಿ ಭಾಗದ ಉಡುಪುಗಳ ವಿಶೇಷ ಹಾಗೂ ಅವುಗಳ ಐತಿಹಾಸಿಕ ಮಹತ್ವ ತಿಳಿಸುವ ಕಾರ್ಯಕ್ರಮವಿದ್ದು, ಈ ವೇಷಭೂಷಣಗಳ ಪ್ರದರ್ಶನವು ವಿವಿಧ ಸಾಂಸ್ಕೃತಿಕಗಳ ಪ್ರತೀಕದಂತಿತ್ತು. ಅಷ್ಟೇ ಅಲ್ಲದೆ 3 ದಿನಗಳ ಕಾಲ ನಡೆದ ಈ ವಿಶೇಷ ಹಬ್ಬಗಳ ಆಚರಣೆ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಭಾಗಿಯಾಗಿ ಮಕ್ಕಳ ಖುಷಿಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ವೇಳೆ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಶಾಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಸುಧೀರ್ ಕುಲಕರ್ಣಿ ಮಾತನಾಡಿದ್ದು, ಇಂತಹ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ಏನಿಲ್ಲ, ಇವತ್ತು ಶಾಲೆಗೆ ಬಂದು ಒಂದು ವಾತಾವರಣ ನೋಡಿದರೆ ಯಾವುದೋ ಒಂದು ಮಾದರಿ ಹಳ್ಳಿಗೆ ಬಂದಂಗೆ ಆಗಿದೆ. ಪ್ರತಿಯೊಂದು ಹಳ್ಳಿಯೊಳಗೆ ಏನು ನಡೀತದ ಅಥವಾ ಮೊದಲಿನ ಕಾಲದಿಂದ ಪುರಾತನ ಕಾಲದಿಂದ ನಡ್ಕೊಂಡು ಬಂದದ ಅದನ್ನು ಸರಿಯಾಗಿ ಚಿತ್ರೀಕರಣ ಮಾಡ್ಯಾರ. ಇದೊಂದು ವಿಶೇಷ ಅನುಭವ ಅಂತ ಹೇಳ್ತೇನೆ. 15 ವರ್ಷದಿಂದ ನಾನು ಶಾಲೆಯ ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಆದರೆ ಇಂಥ ಒಂದು ಕಾರ್ಯಕ್ರಮ ನೋಡೋ ಭಾಗ್ಯ ನನಗೆ ಇವತ್ತು ಸಿಕ್ತು. ನಿಜವಾಗಿಯೂ ಈ ಮಕ್ಕಳು, ಶಿಕ್ಷಕಿಯರಲ್ಲಿ ಏನು ಮಾಡಿದ್ದಾರೆ, ಹಳ್ಳಿ ಇದೊಂದು ವಾತಾವರಣ ನಿರ್ಮಿಸಿದ್ದಾರೆ. ಇವನ್ ಎಲ್ಲರ ಬಟ್ಟೆ ಕೂಡ ಹಳ್ಳಿಯೊಳಗಿಂದನೇ ಇದ್ದಂಗೆ ಅದ. ಭಾಳ ಸುಂದರವಾದ ಮಾದರಿ ಒಂದು ಹಳ್ಳಿನ ನೋಡ್ದಂಗೆ ಆಯ್ತು. ಅದಕ್ಕೆ ಎಲ್ಲ ಶಿಕ್ಷಕಿಯರಿಗೆ, ಮಕ್ಕಳಿಗೆ ಧನ್ಯವಾದಗಳು. ಏನಿಲ್ಲ, ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದ ಒಂದು ದೊಡ್ಡ ಕಾರ್ಯಕ್ರಮ ಅಂತ ತಿಳ್ಕೊಬೇಕು ನಾವು. ಇದೇನು ಸಾಮಾನ್ಯ ಕೆಲಸ ಅಲ್ಲ. ಇದಕ್ಕೆ ಸಾಧಾರಣ ಒಂದು ತಿಂಗಳಕ್ಕಿಂತಲೂ ಜಾಸ್ತಿ ಅವರು ತಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ಯಾವ ನಮೂನೆ ಮಾಡಬೇಕಂತೇಳಿ ಇದನ್ನು ಮಾಡಿದ್ದದ. ಅದರಂತೆ ಇದ್ರ ಮೊದಲು ಕೂಡ ತಾವು ಸೈನ್ಸದ್ದು ಎಕ್ಸಿಬಿಷನ್ ಮಾಡಿದ್ರು ಸಣ್ಣ ಮಕ್ಕಳಿಗೆ. 5ನೇ ತನಕ ಹುಡುಗರು ಸುದ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರು. ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳಬೇಕಿದೆ. ಇದೊಂದು ಪ್ರಯತ್ನ ಅದೇ ಇರ್ತದೆ. ನಾವು ಯಾವಾಗಲೂ ಅವ್ರಿಗೆ ಕೇಳ್ಕೋತಿರ್ತೀವಿ, ಏನಾರು ಹೊಸದು ಮಾಡಿರಿ ಮಕ್ಕಳಿಗೆ. ಅವರು ಎಸ್ಪೆಷಲಿ ಅವ್ರ ತಂದೆ ತಾಯಿನ ಜಾಸ್ತಿ ಇನ್ವಾಲ್ವ್ ಮಾಡ್ಬೇಕಂತ ನಮ್ಮದೊಂದು ರಿಕ್ವೆಸ್ಟ್ ಇರ್ತದೆ. ಯಾಕಂದ್ರೆ ನಂತರ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಮೀನಾ ಒಡೆಯರ್ ಮಾತನಾಡಿದ್ದು, ಮಕ್ಕಳು ಮತ್ತು ಅವರ ಪಾಲಕರ ಸಹಕಾರದಿಂದ ಇಂತಹ ವಿಶೇಷ ಯಶಸ್ವಿ ಕಾರ್ಯಕ್ರಮ ಜರುಗಿದೆ ಎಂದು ಹೇಳಿದರು. ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗಿನ ಮಕ್ಕಳಿಗೆ ಹಳ್ಳಿ ಜೀವನದ ಬಗ್ಗೆ ಗೊತ್ತಿರೋದಿಲ್ಲ. ಬರೀ ಮೊಬೈಲ್ ಹಿಡ್ಕೊಂಡು ಮನೆಯಲ್ಲಿ ಕೂತಿರ್ತಾರೆ ಮಕ್ಕಳು. ಆವಾಗಿನ ಕಾಲದಲ್ಲಿ ಆಟಗಳಿದ್ದು, ಇದು ಚಿನ್ನಿ ದಾಂಡಿ ಆಟ ಅಥವಾ ಗೋಟಿ ಆಟ, ಆಮೇಲೆ ಬಗರಿ ಆಟ, ಆಮೇಲೆ ಚಪ್ಪಿ ಆಟ, ಇಂಥ ಆಟಗಳೆಲ್ಲ ಮರ್ತು ಹೋಗ್ಬಿಟ್ಟಾವೆ ಇವಾಗ. ಆಮೇಲೆ ಕಣ್ಣು ಮುಚ್ಚಾಲೆ ಆಟ ನಾವೆಲ್ಲ ಆಡಿ ಮಣ್ಣಿನಲ್ಲಿ ಆಟ ಆಡಿ ನಾವು ಬೆಳೆದವರು. ಈ ಥರ ಮಣ್ಣಿನಲ್ಲಿ ಆಟ ಆಡೋದು ಮಕ್ಕಳಿಗೆ ಗೊತ್ತೇ ಇಲ್ಲ. ಆದ್ದರಿಂದ ನಾವು ಯಾವ ಥರ ಹಿಂದಿನ ಆಟಗಳಿದ್ದು ಅವೆಲ್ಲ ಆಟಗಳನ್ನು ತೋರಿಸೋ ಪ್ರಯತ್ನ ಮಾಡೀವಿ. ಹಳ್ಳಿ ಜೀವನ ಯಾವ ಥರ ಇರ್ತದೆ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಪರಿಸರ ಯಾವ ಥರ ಇರ್ತದೆ, ಹಳ್ಳಿ ಜೀವನ ಎಷ್ಟೊಂದು ಸುಂದರವಾಗಿರ್ತದೆ, ಎಷ್ಟೊಂದು ಆರೋಗ್ಯದಾಯಕವಾಗಿರ್ತದೆ ಎಂಬುದನ್ನು ನಾವು ತೋರಿಸೋ ಪ್ರಯತ್ನ ಮಾಡೀವಿ. ಈ ಒಂದು ಏನಂತೀರಿ, ಹಳ್ಳಿಯ ಸೊಗಡು ಅನ್ನುವಂಥ ಒಂದು ಈ ಚಿತ್ರಣದಲ್ಲಿ
ಆದಷ್ಟು ಮಕ್ಕಳಿಗೆ, ಯಾಕಂದರೆ ಈಗ ಎಲ್ಲರೂ ಏನು ಮಾಡ್ತಾರೆ, ಹಳ್ಳಿ ಬಿಟ್ಟು ಶಹರಿಗೆ ಬಂದು ಶಹರದಲ್ಲಿ ಯಾಂತ್ರಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ಯಾಂತ್ರಿಕ ಜೀವನ ಆಗಬಾರ್ದು. ಮುಂದಿನ ಮಕ್ಕಳಿಗೆ ಹಳ್ಳಿ ಜೀವನ ಗೊತ್ತಾಗಬೇಕು. ಅಲ್ಲಿ ಒಂದು ಊಟ, ಅಲ್ಲಿ ಒಂದು ತರಕಾರಿಗಳು ಎಷ್ಟು ತಾಜಾ ಇರ್ತಾವೆ ಎಂಬುದನ್ನು ನಮ್ಮ ಮಕ್ಕಳಿಗೆ ಅರಿವು ಮೂಡಿಸೋ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಇದು ಮಕ್ಕಳಿಗೆ ಉಪಯೋಗ ಆಗ್ತಾ ಅಂತ ನನಗೆ ಅನ್ನಿಸ್ತದೆ. ವಿಶೇಷತೆ ಏನಂದ್ರೆ ಹಳ್ಳಿಯ ಸೊಬಗಿನ ಜೀವನ ಯಾವ ರೀತಿ ಇರ್ತದೆ ಅಂತ ಬಿಂಬಿಸ್ಲಿಕ್ಕತ್ತೇವಿ. ಅದ್ರೊಳಗೆ ಈಗ ನೋಡ್ರಿ, ಸಿಟಿ ಒಳಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಾವೆ, ಸ್ಕೂಲ್ ಬಿಲ್ಡಿಂಗ್ಸ್. ಆದ್ರೆ ಆಟಾಡ್ಲಿಕ್ಕೆ ಮೈದಾನ ಇರೋಂಗಿಲ್ಲ. ಆದರೆ ಹಳ್ಳಿ ಒಳಗೆ ಓಪನ್ ಪ್ಲೇಸ್ ಇರ್ತದೆ. ಎಲ್ಲಿ ಬೇಕಾದಲ್ಲಿ ಯಾವ ಹುಡುಗರು ಯಾವ್ದು ಬೇಕಾದ ಗೇಮ್ ಆಡ್ಬೋದು. ರಿಸ್ಟ್ರಿಕ್ಷನ್ಸ್ ಇರೋಂಗಿಲ್ಲ. ಇಲ್ಲಿ ನಮಗೆ ಹೆಂಗಿರ್ತದೆ, ಕಂಪೌಂಡ್ ಬಿಟ್ಟು ಹೊರಗೆ ಕಳ್ಸಂಗಿಲ್ಲ ನಾವು ಹುಡುಗರಿಗೆ. ಆದರೆ ಹಳ್ಳಿ ಜೀವನ ಆ ರೀತಿ ಅಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಅದನ್ನ ಮಾಡಿದ್ವಿ. ಮತ್ತು ಯಾವ ರೀತಿ ಅಂದ್ರೆ ಈಗಿನ ದಿವಸದಾಗ ಹಳ್ಳಿಗೆ ಹೋಗಿ ಜೀವನ ಮಾಡೋದಂದ್ರೆ ಹುಡುಗರು ಮೂಗು ಮುರಿತಾವೆ. ಅದು ಹಳ್ಳಿ ಜೀವನ ಎಷ್ಟು ಸೇಫ್. ಮತ್ತು ಅಲ್ಲಿ ಬಸ್ಸಿನ ಸೌಕರ್ಯ ಜಾಸ್ತಿ ಇರೋಂಗಿಲ್ಲ. ಒಂದೇ ಬಸ್ ಇದ್ದರೂ ಹಳ್ಳಿ ಒಳಗೆ ಎಷ್ಟು ಚಂದ ಪ್ರವಾಸ ಮಾಡ್ತಾರೆ. ಒಳಗೂ ಕೊಡ್ತಾರೆ, ಟಾಪ್ ಮೇಲೂ ಕೊಡ್ತಾರೆ ಬಸ್ನೊಳಗೆ. ಅದೇ ರೀತಿ ನಿನ್ನೇನು ಮಾಡಿದ್ವಿ, ಒಂದೇ ಸೂರಿನಡಿ ಎಲ್ಲ ಹಬ್ಬಗಳ ಆಚರಣೆಯನ್ನು ಮಾಡಿದ್ವಿ. ನೋಡ್ಲಿಕ್ಕೆ ಸಿಗ್ತದೆ ಅಂಥೇಳಿ. ಹಿಂದೂಗಳ ಮೊದಲ ಪ್ರಥಮ ಅಂದ್ರೆ ಹೊಸ ವರ್ಷ ಶುರುವಾಗೋದು ಯುಗಾದಿ ಹಬ್ಬ. ಯುಗಾದಿ ಹಬ್ಬದಿಂದ ಹಿಡ್ಕೊಂಡು ಕ್ರಮವಾಗಿ ಎಲ್ಲ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ, ಅದು ಆಹಾರ, ಉಡುಗೆ ತೊಡುಗೆ ಏನೇನು ಇರ್ತದೆ ಅದನ್ನೆಲ್ಲ ನಿನ್ನೆ ತೋರಿಸೇವಿ. ನಾಳೆ ರಾಜ್ಯವಾರು पोशाखಗಳ दिनाವನ್ನು आचरणे ಮಾಡ್ತಾ इद्देವೆ. उषाताई कॅम्पसमध्ये ही शाळा आहे. तर आम्ही कालपासून 3 दिवस हा कार्यक्रम राबवत आहोत. कालचा कार्यक्रम होता तो सणांचा, म्हणजे हिंदू सण असू दे किंवा धार्मिक सण इतर कोणतेही असू देत, त्या सणांचं प्रत्येक क्लासप्रमाणे आम्ही वर्गाप्रमाणे प्रत्येक शिक्षकांना ते सण साजरा करण्यासाठी तयारी केलं होतो. त्यानंतर आज जे आहे ते ग्रामीण भागातील जीवन कसं असते आणि हे ग्रामीण भागामध्ये लोक कशा पद्धतीने राहतात, कोणती सुविधा असते आणि कोणत्या सुविधा नसतात, हे आम्ही थोडक्यात दाखवण्याचा प्रयत्न केलेला आहे. हा 3 दिवस झाले कार्यक्रम राबवत आहे. काल आहे धार्मिक सण, तर सणांचं महत्त्व मुलांना पटवून दिलेलं आहे. त्यानंतर आता आहे खेडेगावाचं दर्शन. तर खेडेगावामध्ये काही समस्या असतात, त्या समस्यांचं दर्शन आम्ही आज मुलांना घडविलेलं आहे, ते पण थोडक्यात. आणि हे दर्शन घडविण्यासाठी पूर्ण पालकांनी, मुलांनी आणि सर्व टीचर्सनी भरपूर प्रयत्न केलेले आहेत.
ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಶಾಲಾ ಶಿಕ್ಷಕಿಯರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು 3 ದಿನಗಳ ಕಾಲ ಅರ್ಥಪೂರ್ಣವಾಗಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಉಷಾತಾಯಿ ಮಹಿಳಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಮಾದರ ಗುರುಗಳು ಮತ್ತು ಶಾಲಾ ಮುಖ್ಯ ಶಿಕ್ಷಕಿಯಾದಂತಹ ಮೀನಾ ಒಡೆಯರ್, ಸಹ ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಕೆಲ ಪಾಲಕರ ಸಮೂಹವೂ ಕೂಡ ಈ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಕೂರಗುಂದ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.